ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ನವಮಿ ಚಾನಲ್. ನಾನಿವತ್ತು ನಿಮಗೆ ಸೋರೆಕಾಯಿ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತುಂಬ ಜನ ಸೋರೆಕಾಯಿಯನ್ನು ತಿನ್ನೋದಿಲ್ಲ, ಪಲ್ಯ ಮಾಡೋದು ತಿನ್ನೋದಿಲ್ಲ, ಆಗೋದಿಲ್ಲ ಮತ್ತು ಇದು ತುಂಬ ರುಚಿಕರವಾಗಿರುತ್ತೆ. ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ, ಈಗ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಭಾಗದಷ್ಟು ತುರ್ಕೊಂಡಿದ್ದೀನಿ ಸಣ್ಣದಾಗಿ. ಅದಕ್ಕೆ ಮತ್ತು ಈರುಳ್ಳಿ, ಹಚ್ಕೊಂಡಿರುವಂಥ ಈರುಳ್ಳಿ, ತುರಿದಿಟ್ಟಿರುವಂಥ ಕ್ಯಾರೆಟ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದಕ್ಕೆ ಈಗ ನಾನು ಉಪ್ಪಿಟ್ಟು ರವೆಯನ್ನು ತೆಗೆದುಕೊಂಡಿದ್ದೀನಿ. ಉಪ್ಪಿಟ್ಟು ರವೆಯನ್ನು ತೆಗೆದು ಅದ್ರ ಜೊತೆಲಿ ಬೆರೆಸ್ಕೊತೀನಿ. ಸೋರೆಕಾಯಲ್ಲೇ ತುಂಬ ನೀರು ಬಿಟ್ಟಿರುತ್ತೆ ಫ್ರೆಂಡ್ಸ್, ಅದಕ್ಕೆ ನೀರು ಅವಶ್ಯಕತೆ ಇರೋದಿಲ್ಲ. ಎಷ್ಟು ರವೆ ಬೇಕೋ ನೋಡಿಕೊಂಡು ಬೆರೆಸ್ಕೊಳ್ಳಿ. ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಿ ಇದನ್ನು ಒಂದು 15ರಿಂದ ಹಾಫ್ ಆನ್ ಅವರ್ ನೆನೆಯೋಕ್ಕೆ ಬಿಡಿ. ಇಷ್ಟರೊಳಗಡೆ ನಿಮಗೆ ಸೋರೆಕಾಯಿ ರೊಟ್ಟಿಗೆ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೋರೆಕಾಯಿ ರೊಟ್ಟಿ ಟೊಮೆಟೊ ಚಟ್ನಿ ಜೊತೆಲಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಈರುಳ್ಳಿ, ಟೊಮೆಟೊ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಕೊಬ್ಬರಿ ಮತ್ತು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಜೊತೆಗೆ ನಾವು ತೊಗೊಂಡಿರುವಂತಹ ಕಡಲೆಬೇಳೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಅದು ಸ್ವಲ್ಪ ಕೆಂಪಗಾಗೋ ಥರ ಅದನ್ನು ಫ್ರೈ ಮಾಡಿಕೊಂಡು, ಅದು ಕೆಂಪಗಾದಮೇಲೆ ಅದಕ್ಕೆ ತೊಗೊಂಡಿರುವಂಥ ಉದ್ದಿನಬೇಳೆಯನ್ನು ಹಾಕಿ ಅದನ್ನು ಕೆಂಪಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ. ಅದಕ್ಕೆ ಹಚ್ಚಿಟ್ಟುಕೊಂಡಿರುವ ಒಂದು ಈರುಳ್ಳಿ ಮತ್ತು ಟೊಮೆಟೊ, ನಾನು 4 ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ 4 ಟೊಮೆಟೊ ಇದನ್ನು ಹಚ್ಚಿಟ್ಕೊಂಡು, ಇದಕ್ಕೆ ಸ್ವಲ್ಪ ನಾನು ಇಟ್ಕೊಂಡಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಮತ್ತು ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಅದು ಸ್ವಲ್ಪ ಚೆನ್ನಾಗಿ ಮೆತ್ತವಾಗುತ್ತೆ. ನೋಡಿ, ಈಗ ಮೆತ್ತವಾಗಿದೆ. ಇದು ಮೆತ್ತವಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಅರಿಶಿನ, ಸ್ವಲ್ಪ 1 ಚಿಟಿಕೆ ಅರಿಶಿನ ಮತ್ತು ನಾವು ತೊಗೊಂಡಿರುವಂಥ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ಮತ್ತು ಕೊಬ್ಬರಿ, ತುರಿದಿಟ್ಕೊಂಡಿರುವಂತಹ ಕೊಬ್ಬರಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಇದು ಚಟ್ನಿ ಮಾಡ್ಕೊಳ್ಳೋಷ್ಟರಲ್ಲಿ ರೊಟ್ಟಿ ಈಗ ಚೆನ್ನಾಗಿ ನೆಂದಿದೆ. ಇದು ಸ್ವಲ್ಪ ಗಟ್ಟಿಯಾಗಿದೆ, ರವೆ ಎಲ್ಲ ನೀರು ಹಿಂಡ್ಕೊಂಡು. ಅದಕ್ಕೆ ಸ್ವಲ್ಪ ರೊಟ್ಟಿ ಅದಕ್ಕೆ ಬರೋ ಥರ ಇದಕ್ಕೆ ನೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೋಬೇಕು. ಉಂಡೆ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಇದಕ್ಕೆ ತಗೊಂಡು ಎಣ್ಣೆ ಹಾಕಿ ಇದನ್ನು ರೊಟ್ಟಿ ರೀತಿಯಲ್ಲಿ ತಟ್ಕೋಬೇಕು. ಹೆಂಚು ಕಾದಿದೆ ಫ್ರೆಂಡ್ಸ್. ಅದಕ್ಕೆ ನಾವು ಇವಾಗ ರೊಟ್ಟಿಯನ್ನು ತಟ್ಟಿ, ತುಂಬ ತೆಳ್ಳಗೆ ತಟ್ಟಬೇಡಿ ಫ್ರೆಂಡ್ಸ್. ತುಂಬ ತೆಳ್ಳಗೆ ತಟ್ಟಿದ್ರೆ ಗಟ್ಟಿ ಬಂದುಬಿಡುತ್ತೆ. ಮೀಡಿಯಮ್ ನಾರ್ಮಲ್ ಹದದಲ್ಲಿ ತಟ್ಟಿಕೊಂಡು ಅದನ್ನು ಹೆಂಚು ಮೇಲೆ ಹಾಕಿ, ಇದು ಹೆಂಚು ಮೇಲೆ ಹಾಕಿ ಇದು ಬೇಯ್ತಾ ಇರುತ್ತೆ ಫ್ರೆಂಡ್ಸ್. ಅಷ್ಟರಲ್ಲಿ ನಾವು ಏನು ಮಾಡೋಣ, ಈಗ ಚಟ್ನಿಗೆ ಮಾಡ್ಕೊಂಡಿರುವಂಥ ಚಟ್ನಿ ಆರಿರುತ್ತೆ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೊಮೆಟೊ ಚಟ್ನಿ ಜೊತೆಲಿ ಸೋರೆಕಾಯಿ ರೊಟ್ಟಿ ತುಂಬ ರುಚಿಕರವಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೇಕು. ಚಟ್ನಿ ರೆಡಿಯಾಗಿದೆ. ಈಗ ರೊಟ್ಟಿಯನ್ನು ನೋಡೋಣ. ರೊಟ್ಟಿ ಒಂದು ಸೈಡ್ ಬೆಂದಿದೆ. ಈಗ ಅದನ್ನು ಚೆನ್ನಾಗಿ ಬೇಯಿಸಬೇಕು. ತುಂಬ ರೋಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್. ರೋಸ್ಟ್ ಆದರೆ ಚೆನ್ನಾಗಿರೋದಿಲ್ಲ. ಒಂದು ಹದದಲ್ಲಿ ಇಷ್ಟು ಮಾತ್ರಲ್ಲಿ ಬೇಯಿಸ್ಕೊಳ್ಳಿ. ಇದ್ರ ಜೊತೆಯಲ್ಲಿ ಟೊಮೆಟೊ ಚಟ್ನಿ ಸಖತ್ತಾಗಿ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್. ಯಾರ್ಯಾರಿಗೆ ಇಷ್ಟ ಆಗೋಲ್ಲ, ತುಂಬ ರುಚಿಕರವಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಗಿದೆ ಅಂತ ನನಗೆ ತಿಳಿಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.